ರಾವಣನಿಗೆ ಸೀತಾ ಎಂಬ ಸುಂದರಿಯಾದ ಮಗಳಿದ್ದಳು. ಜನಕನ ಮಗಳಾದ್ದರಿಂದ ಅವಳಿಗೆ ಜಾನಕಿ ಎಂದು ಹೆಸರಿತ್ತು. ಜನಕನು ಅರಮನೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಭಾರವಾದ ಶಿವಧನಸ್ಸು ಇತ್ತು. ಅವನು ತನ್ನ ಮಗಳು ಸೀತೆಗೆ ಒಂದು ಸ್ವಯಂವರವನ್ನು ಏರ್ಪಡಿಸಿದನು. ಎಲ್ಲ ರಾಜರುಗಳಿಗೂ ಆಮಂತ್ರಣ ನೀಡಿ ಯಾರು ಈ ಶಿವಧನಸ್ಸನ್ನು ಮೇಲಕ್ಕೆ ಎತ್ತುತ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡಿಕೊಡುವುದಾಗಿ ಘೋಷಣೆ ಮಾಡಿದರು. ಲಂಕೆಯ ದೊರೆ ರಾವಣನೂ ಸೇರಿದಂತೆ ಎಲ್ಲ ರಾಜರಿಗೂ ಆ ಶಿವಧನಸ್ಸನ್ನು ಅಲುಗಾಡಿಸಲೂ ಸಹ ಆಗದೆ ಶಿವಧನಸ್ಸನ್ನು ಮುರಿಯುವ ಪ್ರಯತ್ನದಲ್ಲೇ ನಿಷ್ಫಲರಾಗಿ ಹಿಂದಿರುಗಿದರು. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಪ್ರಯತ್ನಿಸು ಎಂದು ಸೂಚಿಸಿದರು. ರಾಮನು ಅದನ್ನು ಬಹಳ ಸರಳವಾಗಿ ಮೇಲೆತ್ತಿದರು, ಅಲ್ಲದೆ ಆ ಬಿಲ್ಲನ್ನು ಬಾಗಿಸಿ ಮುರಿದೂ ಬಿಟ್ಟರು. ಶಿವಧನುವ ಮುರಿದ ಧೀರರಾಮ. ರಾಗ ಬಿಲಹರಿ. ಏಕತಾ. ಮುರಿಯಲು ಬಂದು ಜಂಬದಿಂದ ಮೆರೆದು ಸೋತ ರಾಜಾದಿರಾಜರ ಮಧ್ಯೆ ಬಿಲ್ಲ ಮುರಿದನು. ಶಕ್ತಿಯ ತೀರನಾಗಿ ಬಿಲ್ಲ ಮುರಿದನು. ಜನಕ ತಾಪ ನೀಗಲು ಬಿಲ್ಲ ಮುರಿದನು. ಬಿಲ್ಲ ಮುರಿದನು ರಾಮ ಬಿಲ್ಲ ಮುರಿದನು. ಬಿಲ್ಲ ಮುರಿದನು ರಾಮ ಬಿಲ್ಲ ಮುರಿದನು. ಎರಡು ವಂಶ ಸೇರಲು ಬಿಲ್ಲ ಮುರಿದನು. ವೇದ ಭಾವನಿಂದಲೂ ಬಿಲ್ಲ ಮುರಿದನು. ಭೂಮಿಗೂ ಗಗನಕ್ಕೂ ಸಂಬಂಧ ಕಟ್ಟಿ ಲಿಂಗ ದೇಹ ಬಂಧವಾಗಲು ಬಿಲ್ಲ ಮುರಿದನು. ಬಿಲ್ಲ ಮುರಿದನು ರಾಮ ಬಿಲ್ಲ ಮುರಿದನು. ಬಿಲ್ಲ